टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿಯವರು ನಿನ್ನೆ ವಿಧಿವಶರಾಗಿದ್ದಾರೆ. ಇವತ್ತು ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಹೀಗಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅಂತ್ಯಕ್ರಿಯೆ ನೆರವೇರುವಂಥ ಸ್ಥಳದಲ್ಲಿ ನಾನಿದ್ದೀನಿ. ಈ ಒಂದು ಸ್ಥಳ ಏನು ಕಾಣ್ತಾ ಇದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿರುವಂಥ ಬಿ ಸರೋಜಾದೇವಿಯರ ಜಮೀನಿನಲ್ಲೇ ಇವತ್ತು ಮಧ್ಯಾಹ್ನ ಕೂಡ ಅಂತ್ಯಕ್ರಿಯೆ ನೆರವೇರುವಂಥದ್ದು. ಅಂತ್ಯಕ್ರಿಯೆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಒಂದು ಜಮೀನೇನು ಕಾಣ್ತಾ ಇದೆ, ಇದು ಒಂದು 3 ಎಕರೆ ಪ್ರದೇಶದಲ್ಲಿರುವಂಥದ್ದು. ಬಿ ಸರೋಜಾದೇವಿಯವರ ಒಡೆತನಕ್ಕೆ ಸೇರಿದಂಥ ಜಮೀನು. ಈ ಒಂದು ಜಮೀನಿನಲ್ಲಿಯೇ ಮಧ್ಯಾಹ್ನ ಅಂತ್ಯಕ್ರಿಯೆ ನೆರವೇರುತ್ತೆ. ಬೆಳಗ್ಗೆ 11 ಗಂಟೆಯ ನಂತರ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ನೇರವಾಗಿ ದಶವಾರ ಗ್ರಾಮಕ್ಕೆ ತೆಗೆದುಕೊಂಡು ಬರ್ತಾರೆ. ಅವರ ಮನೆ ಕೂಡ ದಶವಾರ ಗ್ರಾಮದಲ್ಲಿದೆ. ದಶವಾರ ಗ್ರಾಮದ ಅವರ ಮನೆಯ ಬಳಿ ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಆನಂತರ ಆ ಮನೆಯಿಂದ ನೇರವಾಗಿ ಈ ಒಂದು ಅಂತ್ಯಕ್ರಿಯೆ ಏನು ನಡೆಯುತ್ತೆ ಆ ಒಂದು ಸ್ಥಳದವರೆಗೂ ಕೂಡ ಪಲ್ಲಕ್ಕಿಯ ಮೂಲಕ ಮೆರವಣಿಗೆಯಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಬರಲಾಗುತ್ತೆ. ಆನಂತರ ಸಕಲ ಸರ್ಕಾರಿ ಗೌರವಗಳನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಈ ಒಂದು ಸ್ಥಳದಲ್ಲಿ ಕೂಡ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗುತ್ತೆ. ಈಗಾಗಲೇ ಈ ಒಂದು ಜಮೀನಲ್ಲಿ ಅವರ ತಾಯಿ ರುದ್ರಮ್ಮ ಏನಿದ್ದಾರೆ ಅವರ ಒಂದು ಸಮಾಧಿ ಕೂಡ ಇದೆ. ಆ ಒಂದು ಸಮಾಧಿ ಸ್ಥಳದ ಪಕ್ಕದಲ್ಲಿಯೇ ಕೂಡ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕೊಂಡು ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಗಣ್ಯರು ಕೂಡ ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾರೆ. ಹೀಗಾಗಿ ಯಾವುದೇ ರೀತಿಯ ಲೋಪಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಅಂತ್ಯ ಸಂಸ್ಕಾರ ನಡೆಯುವಂಥ ಸ್ಥಳದಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು, ಚೇರ್ಗಳನ್ನು, ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಪ್ರಮುಖವಾಗಿ ಈ ಒಂದು ಅಂತ್ಯ ಸಂಸ್ಕಾರದಲ್ಲೂ ಕೂಡ DCM DK ಶಿವಕುಮಾರ್ ಕೂಡ ಪಾಲ್ಗೊಳ್ತಾರೆ ಅಂತಲೂ ಕೂಡ ಈಗ ತಿಳಿದು ಬಂದಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಸ್ಥಳ ಏನು ಕಾಣಿಸ್ತಾ ಇದೆ, ಈ ಒಂದು ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅದರ ಪಕ್ಕದಲ್ಲಿ ಅವರ ತಾಯಿ ರುದ್ರಮ್ಮ ಅವರ ಸಮಾಧಿ ಸ್ಥಳ ಕೂಡ ಇರುವಂಥದ್ದು. ಆ ಒಂದು ಸ್ಥಳದ ಸುತ್ತ ಕೂಡ ಈಗ ಬ್ಯಾರಿಕೇಡ್ ಅನ್ನು ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಬಂದಂಥ VVIPಗಳು ಅವರ ಕುಟುಂಬಸ್ಥರಿಗೆ ಕೂರೋದಕ್ಕೂ ಕೂಡ ಆಸನ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರುವಂಥ. ಮತ್ತೊಂದು ಕಡೆ ಇಲ್ಲೊಂದು ಜರ್ಮನ್ ಟೆಂಟನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಅಂದರೆ ಅಂತ್ಯ ಸಂಸ್ಕಾರ ನಡೆಯುವಂಥ ಮುಂಭಾಗದಲ್ಲಿ ಅವರ ಜಮೀನು ಏನು ಕಾಣಿಸ್ತಾ ಇದೆ, ಇದೊಂದು 3 ಎಕರೆ ಪ್ರದೇಶದಲ್ಲಿರುವಂಥ ಕೇವಲ ಅವರ ಅಭಿಮಾನಿಗಳಷ್ಟೇ ಅಲ್ಲ, ಇಲ್ಲಿ ಅವರು ಸಾಕಷ್ಟು ಸಂಬಂಧಿಕರು ಕೂಡ ಸುತ್ತಮುತ್ತ ಗ್ರಾಮದಲ್ಲಿದ್ದಾರೆ. ದಶವಾರ ಗ್ರಾಮದಲ್ಲೂ ಕೂಡ ಅವರ ಸಾಕಷ್ಟು ಸಂಬಂಧಿಕರಿದ್ದಾರೆ. ಸುತ್ತಮುತ್ತಲ ಹಳ್ಳಿಗಳ ಸಾಕಷ್ಟು ಜನರು ಕೂಡ ಬರ್ತಾರೆ. ಹೀಗಾಗಿ ಯಾವುದೇ ರೀತಿಯ ಲೋಪಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಕಡೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಒಟ್ಟಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಪಾರ್ಥಿವ ಶರೀರ ದಶವಾರ ಗ್ರಾಮಕ್ಕೆ ಬರುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ ನಂತರದಲ್ಲಿ ಜಮೀನಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದು ನಂತರ ಸಕಲ ಸರ್ಕಾರಿ ಗೌರವಗಳ ವಂದನೆಯನ್ನು ಸಲ್ಲಿಸಲಾಗುತ್ತೆ. ಆನಂತರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ TV9 ರಾಮನಗರ.